ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಖ್ಯೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಅಯೋಧ್ಯೆಯ ರಾಮ ಮಂದಿರದ ಮೇಲ್ಛಾವಣಿ ಒಂದೇ ಮಳೆಗೆ ಸೋರ್ತಾ ಇದೆ. ಇದು ನಾವು ಹೇಳ್ತಾ ಇರೋ ಮಾತಲ್ಲ, ಸ್ವತಃ ರಾಮ ಮಂದಿರದ ಮುಖ್ಯ ಅರ್ಚಕರಾದಂತಹ ಸತ್ಯೇಂದ್ರ ದಾಸ್ ಅವರು ಹೇಳ್ತಾ ಇರುವಂತಹ ಮಾತು. ಒಮ್ಮೆ ಅವರ ಮಾತುಗಳನ್ನು ಕೇಳ್ಕೊಂಡು ಬಂದ್ವಿ. जो भी मंदिर बन गए हैं जहाँ रामलला विराजमान है और जो आगे भी जगह बनी है उसमें एक ही पहली वर्षा में ही पानी चूने लगा, अंदर पानी भर गया था. इस पर ध्यान देना चाहिए कि जो बना है उसमें कौन सी कमी रह गई है. ಕೇಳಿದ್ರಲ್ಲ, ಇತ್ತೀಚೆಗೆ ಸುದ್ದಿ ಮಾಧ್ಯಮವೊಂದರ ಜೊತೆಗೆ ಮಾತನಾಡಿರುವಂತಹ ಸತ್ಯೇಂದ್ರ ದಾಸ್ ಅವರು ರಾಮ ಮಂದಿರದ ಸದ್ಯದ ಪರಿಸ್ಥಿತಿಯನ್ನು ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ಮೊದಲ ಮಳೆಗೆ ಮಂದಿರದ ಮೇಲ್ಛಾವಣಿ ಸೋರ್ತಾ ಇದೆ, ಬಾಲರಾಮನ ಪ್ರತಿಷ್ಠಾಪನೆ ಮಾಡಿರುವಂತಹ ಜಾಗದಲ್ಲೂ ಸೋರಿಕೆ ಆಗ್ತಾ ಇದೆ, ಮಂದಿರದೊಳಗೆ ತುಂಬಿಕೊಳ್ತಾ ಇರುವಂತಹ ನೀರನ್ನು ಹೊರಹಾಕೋದಕ್ಕೂ ಯಾವುದೇ ಮಾರ್ಗ ಇಲ್ಲ. ಈ ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳದೆ ಹೋದರೆ ಮಳೆ ಹೆಚ್ಚಾದ ಮೇಲೆ ಆರತಿ, ಪೂಜೆ, ದರ್ಶನ ಎಲ್ಲವನ್ನೂ ಬಂದ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಿದ್ದಾರೆ. ಮುಖ್ಯ ಅರ್ಚಕರ ಮಾತಿಗೆ ಇಂಬು ನೀಡೋ ಹಾಗೆ ರಾಮ ಮಂದಿರದ ಚಾವಣಿ ಮತ್ತು ಗೋಡೆಗಳ ಮೇಲೆ ಮಳೆ ನೀರು ಸೋರ್ತಾ ಇರುವಂತಹ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದೇ ವಿಡಿಯೋದಲ್ಲಿ ಮಾತನಾಡ್ತಾ ಅರ್ಚಕರು ಇನ್ನೊಂದಷ್ಟು ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ. ಮಂದಿರದ ನಿರ್ಮಾಣ ಕಾರ್ಯ 2025ಕ್ಕೆ ನಿರ್ಮಾಣ ಆಗುತ್ತೆ ಅಂತ ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಮೂರ್ತಿಗಳ ಶಿಲಾನ್ಯಾಸ ಆಗಬೇಕು, ಮಂದಿರದ ಹಲವು ಭಾಗಗಳ ನಿರ್ಮಾಣ ಕಾಮಗಾರಿ ಕೂಡ ಮುಗಿಬೇಕು, ಇನ್ನೊಂದು ವರ್ಷದಲ್ಲಿ ಇದೆಲ್ಲ ಪೂರ್ಣಗೊಳ್ಳುತ್ತೆ ಅಂತ ನನಗೇನು ಅನ್ಸಲ್ಲ ಅನ್ನೋ ರೀತಿಯಲ್ಲಿ ಅರ್ಚಕರು ಮಾತನಾಡಿದ್ದಾರೆ. ಅವರ ಮಾತುಗಳಲ್ಲಿ ರಾಮ ಮಂದಿರದ ಟ್ರಸ್ಟ್ನ ಅಧ್ಯಕ್ಷರ ಮೇಲಿರುವಂತಹ ಅಸಮಾಧಾನ ಎದ್ದು ಕಂಡಿದೆ. ಯಾಕೆ ಈ ಅಸಮಾಧಾನ ಅಂದರೆ, ಶಂಕರಾಚಾರ್ಯರು, ಸಾಧು ಸಂತರು, ಹೀಗೆ ಹಲವು ಧಾರ್ಮಿಕ ಗುರುಗಳು ಅಪೂರ್ಣವಾಗಿರುವಂತಹ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋದು ಒಳಿತಲ್ಲ ಅಂತ ತಿಳಿಸಿ ಹೇಳಿದರು. ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಮೇಲೂ ಎಲ್ಲರನ್ನ ಬದಿಗಿಟ್ಟು ಮೋದಿ ಅಪೂರ್ಣ ರಾಮ ಮಂದಿರದ ಉದ್ಘಾಟನೆ ಮಾಡಿದರು. ಜೊತೆಗೆ ಮೋದಿ ಮತ್ತು ಬಿಜೆಪಿಗರು ರಾಮ ಮಂದಿರವನ್ನು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರದ ಸರಕಾಗಿ ಬಳಸಿದರು. ತಮ್ಮ ಚುನಾವಣಾ ತಂತ್ರಕ್ಕಾಗಿ ತರಾತುರಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ರಾಮನನ್ನ ಸೌರ ಮಂದಿರದಲ್ಲಿ ಕೂರಿಸಿದ್ರು ಅನ್ನೋದನ್ನ ಮನಗಂಡಿರುವಂತಹ ಧರ್ಮಗುರುಗಳು ಈಗ ಒಳಗೆ ಕುದಿತಿದ್ದಾರೆ. ಅದೇ ಕಾರಣಕ್ಕಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಜನವರಿ 22, 2024ರಂದು ಉದ್ಘಾಟನೆಗೊಂಡಿದ್ದ ರಾಮ ಮಂದಿರ ಕೇವಲ 6 ತಿಂಗಳುಗಳಲ್ಲಿ ಸೋರ್ತಾ ಇದೆ ಅಂದ್ರೆ ಏನರ್ಥ? ಹಾಗಿದ್ರೆ ರಾಮನ ಹೆಸರಲ್ಲಿ ದೇಶದ ಜನರಿಂದ ಪಡೆದ ಸುಮಾರು 5,500 ಕೋಟಿ ರೂಪಾಯಿ ದೇಣಿಗೆ ಹಣ ಏನಾಯಿತು? ಬಿಜೆಪಿಗರು ಹೇಳೋ ಹಾಗೆ ರಾಮ ಮಂದಿರ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಹಣದಲ್ಲಿ ನಿರ್ಮಾಣವಾಗಿದೆ ಅಂತಾದರೆ ಉದ್ಘಾಟನೆಯಾದ 6 ತಿಂಗಳಿಗೆ ಮಂದಿರದ ಮೇಲ್ಛಾವಣಿ ಸೋರ್ತಾ ಇರೋದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರನ್ನ ಬದಿಗೊತ್ತಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದಂತಹ ಮೋದಿ ಉತ್ತರಿಸ್ತಾರೆ. ಇನ್ನು ಅಯೋಧ್ಯೆಯನ್ನು ಅಭಿವೃದ್ಧಿಪಡಿಸಿ ಸ್ವಚ್ಛಂದ ಮತ್ತು ಸುಂದರ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾರ್ಪಡಿಸುವ ಸಲುವಾಗಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಯೋಧ್ಯ ಡೆವಲಪ್ಮೆಂಟ್ ಅಥಾರಿಟಿಯ ಮೂಲಕ 30,570 ಕೋಟಿ ರೂಪಾಯಿ ಮೌಲ್ಯದ 187 ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಅಂತ ವರದಿಯಾಗಿದೆ. ಆದರೆ ಒಂದೆಡೆ ರಾಮ ಮಂದಿರದ ಮೇಲ್ಛಾವಣಿ ಸೋರ್ತಿದ್ರೆ, ಇನ್ನೊಂದೆಡೆ ರಾಮ ಮಂದಿರಕ್ಕೆ ಸಂಪರ್ಕ ಕಲ್ಪಿಸುವಂತಹ 13 ಕಿಲೋಮೀಟರ್ ಉದ್ದದ ರಾಮಪಥದಲ್ಲಿ 10ಕ್ಕೂ ಹೆಚ್ಚು ಅಪಾಯಕಾರಿ ಗುಂಡಿಗಳು ಬಿದ್ದಿದ್ದಾವೆ. ಅದು ಕೂಡ ಇತ್ತೀಚೆಗೆ ಸುರಿದ ಒಂದೇ ಮಳೆಗೆ ಬಿದ್ದ ಗುಂಡಿಗಳವು ಅನ್ನೋದು ಗಮನಿಸಬೇಕಾದಂತಹ ಅಂಶ. ಅವೇನೋ ಸಾಧಾರಣ ಗುಂಡಿಗಳಲ್ಲ, ಸ್ವಲ್ಪ ಯಾಮಾರಿದ್ರೂ ವಾಹನ ಸವಾರರನ್ನ ಬಲಿ ಪಡೆಯುವಷ್ಟು ಆಳ ಇರುವಂತಹ ಗುಂಡಿಗಳು. ರಾಮಪಥ ಎಷ್ಟು ಗುಣಮಟ್ಟವನ್ನು ಹೊಂದಿದೆ ಅನ್ನೋದನ್ನ ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಬೋದು. ಈ ರಾಮಪಥದ ನಿರ್ಮಾಣಕ್ಕಾಗಿ ಅಯೋಧ್ಯೆ ಉದ್ದಕ್ಕೂ 100 ಮನೆ, ಅಂಗಡಿ ಮುಂಗಟ್ಟು ಎಲ್ಲವನ್ನು ನೆಲಸಮ ಮಾಡಲಾಗಿತ್ತು ಅನ್ನೋದು ಕೂಡ ನಿಮ್ಮ ಗಮನದಲ್ಲಿದೆ. ಅಷ್ಟೇ ಅಲ್ಲ, ಮಂದಿರದ ಸುತ್ತಮುತ್ತ ವ್ಯಾಪಾರ ವಹಿವಾಟು ಹಾಗೂ ಭಕ್ತರ ವಾಸ್ತವ್ಯಕ್ಕಾಗಿ ಸೌಲಭ್ಯಗಳನ್ನು ಕಲ್ಪಿಸಲು ಕಾಂಪ್ಲೆಕ್ಸ್ ಹಾಗೂ ಇತರೆ ಕಟ್ಟಡಗಳ ನಿರ್ಮಾಣಕ್ಕಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂದಾಜು 71 ಎಕರೆ ಭೂಮಿಯನ್ನು ಖರೀದಿಸಿತ್ತು. ಈ ಖರೀದಿ ಪ್ರಕ್ರಿಯೆಯಲ್ಲೂ ಗೋಲ್ಮಾಲ್ ನಡೆದ ಆರೋಪಗಳು ಕೇಳಿಬಂದಿದ್ವು. ಮಾರ್ಚ್ 18, 2021ರಂದು ರವಿ ಮೋಹನ್ ತಿವಾರಿ ಮತ್ತು ಸುಲ್ತಾನ್ ಅನ್ಸಾರಿ ಅನ್ನೋ ಇಬ್ಬರು 2 ಕೋಟಿ ರೂಪಾಯಿಗೆ ಖರೀದಿಸಿದ್ದ 1.208 ಹೆಕ್ಟೇರ್ ಭೂಮಿಯನ್ನು ಅದೇ ದಿನ ಕೆಲವೇ ನಿಮಿಷಗಳ ಅಂತರದಲ್ಲಿ ರಾಮ ಮಂದಿರ ಟ್ರಸ್ಟ್ ಬರೋಬ್ಬರಿ 18.5 ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರೀದಿಸಿತ್ತು. ಈ ಅವ್ಯವಹಾರವನ್ನು ಸಮಾಜವಾದಿ ಪಕ್ಷದ ಮುಖಂಡ ತೇಜ್ ನಾರಾಯಣ್ ಪಾಂಡೆ ಅವರು ಬಯಲಿಗೆತ್ತಿದರು. 2 ಕೋಟಿ ಬೆಲೆ ಬಾಳೋ ಭೂಮಿಗೆ 18.5 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಇದೆಂಥ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ರಾಮ ಮಂದಿರಕ್ಕಾಗಿ ತಾವು ನೀಡಿದ ದೇಣಿಗೆ ಈ ರೀತಿ ದುರ್ಬಳಕೆ ಆಗ್ತಿರೋದನ್ನು ಕಂಡ ಭಕ್ತರು ಟ್ರಸ್ಟ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ರಾಮ ಮಂದಿರ ನಿರ್ಮಾಣವಾದ ಮೇಲೆ ಅಯೋಧ್ಯೆ ಬಡ ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಎಷ್ಟರ ಮಟ್ಟಿಗೆ ದುಬಾರಿಯಾಗಿದೆ ಅಂದರೆ ಕೇಳಲೇಬೇಡಿ.
ಮಂದಿರ ನಿರ್ಮಾಣಕ್ಕೆ ಮೊದಲು ಚಂದದ ಕಾಂಪ್ಲೆಕ್ಸ್ನಲ್ಲಿ ಅಂಗಡಿ ಇಡೋಕೆ ಜಾಗ ಕೊಡ್ತೀವಿ, ನಿಮ್ಮ ಬದುಕು ಸುಗಮವಾಗುತ್ತೆ ಅಂತ ಭರವಸೆ ನೀಡಿ ರಸ್ತೆ ಬದಿಯಲ್ಲಿದ್ದ ಅವರ ಚಿಲ್ಲರೆ ವ್ಯಾಪಾರದ ಅಂಗಡಿಗಳನ್ನು ನೆಲಸಮಗೊಳಿಸಲಾಗಿದೆ. ಈಗ ಅಯೋಧ್ಯೆಯಲ್ಲಿ ಮಂದಿರದ ಜೊತೆಗೆ ಬೃಹತ್ ಕಾಂಪ್ಲೆಕ್ಸ್ಗಳು ಕೂಡ ತಲೆ ಎತ್ತಿದ್ದಾವೆ. ಆದರೆ ಆ ಕಾಂಪ್ಲೆಕ್ಸ್ ಒಳಗೆ ಈ ಬಡ ವ್ಯಾಪಾರಿಗಳಿಗೆ ಮಾತ್ರ ಪ್ರವೇಶ ಇಲ್ಲ, ವಹಿವಾಟು ನಡೆಸೋಕ್ಕೂ ಅನುಮತಿ. ಕಾಂಪ್ಲೆಕ್ಸ್ನೊಳಗೆ ಅಂಗಡಿ ಇಡೋಕೆ ಜಾಗ ಕೊಡಿ ಅಂತ ವ್ಯಾಪಾರಿಗಳು ಹೇಳಿದ್ರೆ 20 ರಿಂದ 30 ಲಕ್ಷ ಕೊಟ್ಟರೆ ಅಂಗಡಿಗೆ ಜಾಗ ಕೊಡ್ತೀವಿ ಅಂತಾರೆ ಪ್ರಶ್ನೆ. ಇವರು ಕೊಡೋಕ್ಕೆ ಲಕ್ಷಗಟ್ಟಲೆ ದುಡ್ಡಿದ್ದಿದ್ರೆ ನಾವ್ಯಾಕೆ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ವಿ ಅಂತ ಅಳುವು ದೊಡ್ಕೊಡ್ತಾನೆ ಬೀದಿ ಬದಿಯಲ್ಲಿ ವ್ಯಾಪಾರ ಮುಂದುವರಿಸ್ತಿದ್ದಾರೆ ಹಲವಾರು ಮಂದಿ ವ್ಯಾಪಾರಿಗಳು. ಅದು ಕೂಡ ಭಯದಲ್ಲೇ ನಡೆಸ್ತಿರುವಂತಹ ವ್ಯಾಪಾರ. ಯಾಕಂದ್ರೆ ರಾಮ ಮಂದಿರದ ಸುತ್ತಲಿನ ಪ್ರದೇಶ ಸ್ವಚ್ಛಂದವಾಗಿರಬೇಕು ಅನ್ನೋ ಕಾರಣಕ್ಕೆ ಬೀದಿ ಬದಿಯ ವ್ಯಾಪಾರವನ್ನ ನಿರ್ಬಂಧಿಸಲಾಗಿದೆ. ಯಾವಾಗ ಯಾವ ಪೊಲೀಸ್ನವ ಬಂದು ತಮ್ಮ ಅಂಗಡಿಯ ಸಾಮಾನು ಸರಂಜಾಮುಗಳನ್ನು ರಸ್ತೆಗೆ ಸಿಗ್ತಾನೋ ಗೊತ್ತಿಲ್ಲ. ಇದು ಅಯೋಧ್ಯೆಯ ಅಸಲಿ ಕತೆ.